ಕರಾವಳಿ ಭಾಗದಲ್ಲಿ ಮಂಗಳೂರು ಭಾಗದಲ್ಲಿ ಏನಾಗಿದೆ ಅನ್ನೋ ಪ್ರಶ್ನೆ ಹುಟ್ಕೊಳ್ತಾ ಇದೆ. ಯಾಕಂದ್ರೆ ಅಲ್ಲಿ ಮತ್ತೆ ನೆತ್ತರು ಹರಿದಿದೆ. ಯಾಕೋ ಪದೇ ಪದೇ ಅಲ್ಲಿನ ಕಾನೂನು ಸುವ್ಯವಸ್ಥೆಯ ಬಗ್ಗೆ ಪ್ರಶ್ನೆ ಮಾಡಬೇಕು ಅಂತ ಅನಿಸ್ತಾ ಇದೆ. ಈಗೇನಾಗಿದೆ ನೋಡೋಣ ಬನ್ನಿ. ಮಂಗಳೂರಿನಲ್ಲಿ ಸುಹಾಸ್ ಬಳಿಕ ಇನ್ನೊಂದು ಹತ್ಯೆ ಆಗಿರೋದು. ಬಂಟ್ವಾಳ ಬಳಿ ಮಸೀದಿ ಸದಸ್ಯನನ್ನ ಕೊಲೆ ಮಾಡಲಾಗಿದೆ. ಮಂಗಳೂರಿನಲ್ಲಿ ಮತ್ತೆ ನೆತ್ತರು ಹರಿದಿದ್ದು ಹಿಂದೂ ಸಂಘಟನೆ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಕೊಲೆಯ ಬೆನ್ನಲ್ಲೇ ಇದೀಗ ಪಿಕಪ್ ವಾಹನ ಚಾಲಕನಾಗಿದ್ದ ಹಾಗೂ ಮಸೀದಿ ಸಮಿತಿಯೊಂದರ ಕಾರ್ಯದರ್ಶಿಯೂ ಆಗಿದ್ದ ರಹೀಂ ಎಂಬುವವನನ್ನ ಹಾಡು ಹಗಲೇ ಬೈಕಿನಲ್ಲಿ ಬಂದಂತ ದುಷ್ಕರ್ಮಿಗಳು ಮಾರಕಾಸ್ತ್ರಗಳಿಂದ ಕೊಚ್ಚಿ ಬರ್ಬರವಾಗಿ ಹತ್ಯೆ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳ ತಾಲೂಕಿನ ಕಾಂಬೋಡಿಯಾ ಇರಾಕೋಡಿ ಎಂಬಲ್ಲಿ ಮಂಗಳವಾರ ಮಧ್ಯಾಹ್ನ ಈ ಒಂದು ಹತ್ಯೆ ನಡೆದಿದೆ. ಕೊಳತ್ತಮಜ್ಜುಲು ಬೆಳ್ಳೂರು ನಿವಾಸಿ ಅಬ್ದುಲ್ ರಹಿಮಾನ್ ಯಾನೆ ರಹೀಂ 34 ವರ್ಷ ಕೊಲೆಯಾದಂಥ ಪಿಕಪ್ ವಾಹನ ಚಾಲಕ. ಇವರು ಪಿಕಪ್ ವಾಹನವನ್ನು ಓಡಿಸ್ಕೊಂಡಿದ್ರಂತೆ. ಮತ್ತೆ ಮಸೀದಿ ಒಂದರಲ್ಲೂ ಕೂಡ ಇವರು ಕೆಲಸ ಮಾಡ್ಕೊಂಡಿದ್ರಂತೆ, ಸದಸ್ಯರಾಗೇನೋ ಇದ್ರಂತೆ. ಇವರಿಗೆ ಕರೆ ಮಾಡಿ ಮರಳು ಬೇಕು ಅಂತ ಹೇಳಿದಾರಂತೆ. ಅದು ನಿರ್ಮಾಣ ಹಂತದ ಕಟ್ಟಡ ಒಂದು, ಅಲ್ಲಿಗೆ ಮರಳು ಬೇಕು ಅಂತ ಹೇಳಿದ್ದಾರೆ. ಅವರು ಪಿಕಪ್ ವಾಹನದಲ್ಲಿ ಅವರು ಮತ್ತು ಇನ್ನೊಬ್ಬ ವ್ಯಕ್ತಿ ಇವ್ರ ಜೊತೆಗೆ ಇದ್ದವರು ಇಬ್ರು ಸೇರಿಕೊಂಡು ಕಲಂದರ್ ಶಫಿ ಇಬ್ರು ಸೇರಿಕೊಂಡು ಮರಳನ್ನು ತಗೊಬಂದು ಹಾಕಿದ್ದಾರೆ. ಈ ಸಂದರ್ಭದಲ್ಲಿ ಬೈಕಿನಲ್ಲಿ ಬಂದಂಥ ದುಷ್ಕರ್ಮಿಗಳು ಅಟ್ಯಾಕ್ ಮಾಡಿರೋದು. ಇಬ್ಬರಿಗೂ ಗಾಯಗಳಾಗತ್ತೆ ಮೊದಲಿಗೆ. ಅದರಲ್ಲಿ ಈ ಕಲಂದರ್ ಶಫಿ ಇವರು ಬಿಡಿಸೋದಕ್ಕೆ ಅಂತ ಹೋಗ್ತಾರೆ, ಆದರೆ ಸಾಧ್ಯವಾಗೋದಿಲ್ಲ. ಅವರ ಕೈಗಳಿಗೂ ಕೂಡ ಪೆಟ್ಟಾಗಿದೆ. ಅಲ್ಲೇ ಒಬ್ಬ ರಕ್ತಸ್ರಾವ ಹೆಚ್ಚಾಗಿ ಸಾವನ್ನಪ್ಪಿದ್ರೆ ಇನ್ನೊಬ್ಬರನ್ನ ಇದೀಗ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ನೋಡಿ, ಇನ್ನು ಇದ್ದ ಎಲ್ಲ ಬೆಳವಣಿಗೆಗಳ ಬೆನ್ನಲ್ಲೇನೆ ಇನ್ನೊಂದಷ್ಟು ಡಿಸ್ಟರ್ಬೆನ್ಸ್ ಆಗಿದೆ ಮಂಗಳೂರಲ್ಲಿ. ಅದೇನು ಅಂತಂದರೆ, ಹಳೆ ಕೇಸ್ನಲ್ಲಿ ಶರಣ್ ಪಂಪ್ವೆಲ್ಲನ್ನು ಬಂಧನ ಮಾಡ್ತಾರೆ. ಇದು ಕೂಡ ಸಾಕಷ್ಟು ರೀತಿಯಾದಂಥ ಆಕ್ರೋಶಕ್ಕೆ ಕಾರಣವಾಗುತ್ತೆ. ಪೊಲೀಸರ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಿದ್ದಂತೆ ವಿಶ್ವ ಹಿಂದೂ ಪರಿಷತ್ ಪ್ರಾಂತ ಸಹ ಕಾರ್ಯದರ್ಶಿ ಶರಣ್ ಪಂಪ್ವೆಲ್ಲನ್ನು ಬಂಧಿಸಲಾಗಿದೆ. ಸುಹಾಸ್ ಹತ್ಯೆ ವೇಳೆ ಮೇ 2ರಂದು ದಕ್ಷಿಣ ಕನ್ನಡ ಬಂದ್ಗೆ ಕರೆ ನೀಡಿದ ಪ್ರಕರಣಕ್ಕೆ ಸಂಬಂಧಿಸಿ ಶರಣ್ ಅವರನ್ನ ಖದ್ರಿ ಪೊಲೀಸರು ಪಂಪ್ವೆಲ್ ಬಳಿ ಮಂಗಳವಾರ ರಾತ್ರಿ ಬಂಧಿಸ್ತಾರೆ. ಬಂದ್ ವೇಳೆ ಬಸ್ಗೆ ಕಲ್ಲು ತೂರಲಾಗಿದ್ದು, ಕೆಲವು ಕಡೆ ಅನ್ಯ ಸಮುದಾಯದ ಯುವಕರಿಗೆ ಚೂರಿಯಿಂದ ಇರಿಯಲಾಗಿತ್ತು. ಈ ಅಹಿತಕರ ಘಟನೆಗಳಿಗೆ ಶರಣ್ ಪಂಪ್ವೆಲ್ ಕಾರಣವಾಗಿದ್ದು, ಸುಹಾಸ್ ಶೆಟ್ಟಿ ಹತ್ಯೆಯನ್ನ ಪಿಎಫ್ಐ ಜಿಹಾದಿ ಇಸ್ಲಾಮಿಕ್ ಭಯೋತ್ಪಾದಕರು ಮಾಡಿದ್ದಾರೆ ಅಂತ ಉದ್ರೇಕಿಸಲಾಗಿತ್ತು. ಇದು ಸಂಬಂಧಪಟ್ಟಂತೆಗೆ ಅಂದರೆ ಪ್ರಚೋದಿತ ಭಾಷಣಗಳನ್ನು ಮಾಡ್ತಾರೆ, ಕಾನೂನು ಸುವ್ಯವಸ್ಥೆಯನ್ನು ಹಾಳು ಮಾಡ್ತಾರೆ ಅನ್ನುವಂಥ ಕಾರಣಕ್ಕಾಗಿ ಇವರ ವಿರುದ್ಧ ಕೇಸ್ ದಾಖಲಾಗಿತ್ತು. ನಿನ್ನೆ ಅವರನ್ನು ಅರೆಸ್ಟ್ ಕೂಡ ಮಾಡ್ತಾರೆ. ಸಾಕಷ್ಟು ರೀತಿಯಾದಂಥ ಒಂದಷ್ಟು ಅಸಮಾಧಾನ, ಆಕ್ರೋಶ, ಕನ್ಫ್ಯೂಷನ್ಸು ಎಲ್ಲವೂ ಕೂಡ ಅಲ್ಲಿ ಆಗತ್ತೆ. ಇನ್ನು ಮಂಗಳೂರಿನಲ್ಲಿ ಸುಹಾಸ್ ಬಳಿಕ ಇನ್ನೊಂದು ಹತ್ಯೆ ಅಂತ ಏನು ಹೇಳ್ತಾ ಇದ್ದಾರೋ, ಈ ಹತ್ಯೆಗೆ ಸಂಬಂಧಪಟ್ಟಂತೆಗೆ ಸಾಕಷ್ಟು ರೀತಿಯಾದಂಥ ಅನುಮಾನವನ್ನು ವ್ಯಕ್ತಪಡಿಸಲಾಗ್ತಾಗಿದೆ. ಇದೆಲ್ಲವೂ ಕೂಡ ಆಗ್ತಾ ಇರೋದು ಪ್ರತಿಕಾರದ ಹತ್ಯೆ ಅಂತ ಕೂಡ ಹೇಳಲಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ 3ರಿಂದ 4ರನ್ನ ಬಂಧಿಸಲಾಗಿದೆ, ವಿಚಾರಣೆಗೆ ಒಳಪಡಿಸಲಾಗಿದೆ. ವಿಚಾರಣೆಯಲ್ಲಿ ಏನು ಹೇಳ್ತಾರೆ, ಏನಾಗುತ್ತೆ, ತನಿಖೆಗೆ ಯಾವ ರೀತಿಯಾಗಿ ನಡೆಯುತ್ತೆ ಅನ್ನೋದು ಒಂದು ಕಡೆ ಆದರೆ, ಇನ್ನೊಂದು ಕಡೆಯಲ್ಲಿ ಭಯದ ವಾತಾವರಣ ನಿರ್ಮಾಣ ಆಗಿದೆ. 2 ತಿಂಗಳು 3 ತಿಂಗಳು ಗ್ಯಾಪಲ್ಲಿ ಪ್ರತಿಕಾರದ ದಾಳಿ ಅಂತ ಹೇಳಿ, ಪ್ರತಿಕಾರವನ್ನು ತೀರಿಸ್ಕೊಳ್ತೀವಿ ಅಂತ ಹೇಳಿ ಜೀವಗಳನ್ನು ತೆಗಿತಾ ಇದ್ದಾರೆ. ಸೊ ಹಾಗಾಗಿ ಕಾನೂನು ಸುವ್ಯವಸ್ಥೆ ಏನಾಗಿದೆ, ಪೊಲೀಸ್ ಇಲಾಖೆ ಏನಾಗಿದೆ ಅನ್ನೋದ್ರ ಬಗ್ಗೆ ಕೂಡ ಪ್ರಶ್ನೆ ಹುಟ್ಕೊಳ್ತಾ ಇದೆ. ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಪೊಲೀಸ್ ಇಲಾಖೆ ಮಾತನಾಡಿದೆ, SP ಅವರು ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ ಬನ್ನಿ. ಗ್ರಾಮಾಂತರ ಪೊಲೀಸ್ ಠಾಣೆ ಕೊಳತಮಜಲು ಅನ್ನೋ ಒಂದು ಗ್ರಾಮದಲ್ಲಿ ಈ ದಿನ ಮಧ್ಯಾಹ್ನ ಸುಮಾರು ಒಂದು 3ರಿಂದ 3:30 ಸಮಯದಲ್ಲಿ ಒಬ್ಬ ಒಂದು ಮಧ್ಯವಯಸ್ಕನ ವ್ಯಕ್ತಿ, ಒಂದು 35 ವರ್ಷ, ಅವನು ಮತ್ತು ಆತನ ಸ್ನೇಹಿತ ಒಂದು ಕಡೆ ಒಂದು ಮರಳನ್ನು ಡಂಪ್ ಮಾಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಯಾರೋ ದುಷ್ಕರ್ಮಿಗಳು ಅವರಿಬ್ಬರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಏನು ಈಗ ಮೃತ ಆಗಿದ್ದಾನೆ ಅಂತ ವ್ಯಕ್ತಿ ಮಾಹಿತಿ ಬರ್ತಾ ಇದೆ. ಅವನಿಗೆ ಸ್ವಲ್ಪ ಇಂಜುರೀಸ್ ಜಾಸ್ತಿ ಆಗಿದೆ. ಮತ್ತು ಆತನ ಜೊತೆ ಇನ್ನೊಬ್ಬ ಸ್ನೇಹಿತ ಇರ್ತಾನೆ, ಅವನಿಗೂ ಕೂಡ ಸ್ವಲ್ಪ ಏಟಾಗಿ ಅವನು ಅಲ್ಲಿಂದ ತಪ್ಪಿಸ್ಕೊಂಡು ಓಡೋಗ್ತಾನೆ. ಈಗ ಇಂಜೂರ್ ಆಗಿರೋಂಥ ವ್ಯಕ್ತಿ ಐಲ್ಯಾಂಡ್ ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ ನಡೀತಾ ಇದೆ. ಮತ್ತು ಈಗ ಏನು ವ್ಯಕ್ತಿ ಮೃತಪಟ್ಟಿದ್ದಾನೆ ಅಂತ ಹೇಳ್ತಾರೆ. ಅವನ್ನ ಇಮಿಡಿಯೇಟಾಗಿ ಆ್ಯಂಬುಲೆನ್ಸಲ್ಲಿ ಅಲ್ಲಿಂದ ಶಿಫ್ಟ್ ಮಾಡಿ ಆಸ್ಪತ್ರೆಗೆ ಕರ್ಕೊಂಬರುವಾಗ ಮಾರ್ಗ ಮಧ್ಯೆ ಹಣ ಹೋಗಿದೆ ಅನ್ನೋ ಮಾಹಿತಿ ನಮಗೆ ಲಭ್ಯವಾಗಿದೆ. ಈ ಸಂಬಂಧ ಬಂಟ್ವಾಳ ಗ್ರಾಮಾಂತರ ಪೊಲೀಸ್ ಠಾಣೆ ನಾವು ಪ್ರಕರಣ ದಾಖಲು ಮಾಡ್ಕೊಂಡಿದ್ದೀವಿ. ತನಿಖೆ ಶುರುವಾಗಿದೆ. ಇಲ್ಲ, ರೆಹಮಾನ್ ಅಂತೇಳಿ. ಇಲ್ಲ, ಅಬ್ದುಲ್ ರೆಹಮಾನ್. ಕಲಂದರ್ ಹೌದು. ಈಗ ಇವಾಗ ತಾನೇ ಇನ್ನೂ ತನಿಖೆ ಶುರುವಾಗಿದೆ.